ಯೂಟ್ಯೂಬ್ ಚಾನಲ್ ದಿವ್ಯಾ ಮಲ್ಟಿ ಟಾಸ್ಕ್ ಡೈರಿ. ಫ್ರೆಂಡ್ಸ್, ಇವತ್ತೊಂದು ಕ್ಲಾಸು ಕೂಡ ಬೇಬಿ ಕುಚ್ 4ನೇ ವಿಡಿಯೋ ಆಗಿರುತ್ತೆ. ಬನ್ನಿ ಈಗ ನೋಡೋಣ. 4ನೇ ಕುಚ್ಚಲ್ಲಿ ನಾನು ಸಿಂಪಲ್ಲಾಗಿ ಬೇಬಿ ಕುಚ್ಚಲ್ಲೇ ಜಡೆ ಕುಚ್ಚನ್ನ ಹೇಗೆ ಹಾಕೋದು ಅಂತ ನೋಡೋಣ. ಬನ್ನಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಾನು ಕ್ಲಾಸಲ್ಲಿ ನಿಮಗೆ ಈ ರೀತಿ ಡಿಫ್ರೆಂಟ್ ಸ್ಟೈಲ್ ಬೇಬಿ ಕುಚ್ಚನ್ನ ಹೇಗೆ ಕಟ್ಟೋದು ಅನ್ನೋದನ್ನ ತೋರಿಸಿದೆ ಅಲ್ವಾ. ಅದೇ ತೀರಿ ಬೇಬಿ ಕುಚ್ಚಲ್ಲೇ ಇನ್ನೊಂದು ಥರ ಡಿಫ್ರೆಂಟಾಗಿ ಜಡೆ ಕುಚ್ಚನ್ನ ಹೇಗೆ ಹಾಕೋದು ಅನ್ನೋದನ್ನ ತೋರಿಸ್ತಾ ಹೋಗ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂದರೆ ನೋಡಿ, ನಾನು ಲೇಸು ಮಾಮೂಲಿ ಇದೇ ಲೇಸಲ್ಲೇ ನಾನು 100 ಕುಚ್ಚಸ್ಸು ಕೂಡ ವಿಡಿಯೋನ ಹಾಕೋಕ್ಕೆ 100 days 100 ಕುಚ್ಚಸ್ ಚಾಲೆಂಜಲ್ಲಿ ಇದೇನೇ ಲೇಸಲ್ಲೇ ಫುಲ್ ಕಂಪ್ಲೀಟ್ ಮಾಡ್ತೀನಿ ನಾನು, ನೋಡ್ಬೋದು. ಮತ್ತು ಈ ದಾರನ ನಾನು ಆಲ್ರೆಡಿ ಸುತ್ತಿಟ್ಕೊಂಡಿದ್ದೀನಿ, 80 ಎಳೆ ದಾರನ. ನಮಗೆ ಜರಿ ಥ್ರೆಡ್ ಮತ್ತು ಹೇಮಿಂಗ್ ಸೂಜಿನ ಇಟ್ಕೊಂಡಿದ್ದೀನಿ. ನಾನು ದಾರ ಸುತ್ಕೊಂಡಿರೋದ್ರಿಂದ ನಿಮಗೇನೂ ತೋರಿಸ್ತಿಲ್ಲ. ಹಾಗೆ ನಾನು ಈ ಕುಚ್ಚಿಗೆ ನಮಗೆ ಮಣಿ ಬೇಕು. ನಮಗೆ ಈ ರೀತಿಯಾದಂಥ 3mm ಮಣಿ ಬೇಕು. ಅದನ್ನ ನಾನು ಈಗ ತಗೋತಾ ಇದ್ದೀನಿ. ಈಗ ನೋಡೋಣ ಬನ್ನಿ. ಫಸ್ಟು ನಾನು ಇಲ್ಲಿ ದಾರನ ಈ ರೀತಿ ಸಮ ಇಟ್ಕೊಂಡಿದ್ದೀನಿ. ಇಟ್ಕೊಂಡು ನಾನು ಸೇಮ್ ಒಂದು ಫಿಂಗರ್ ಗ್ಯಾಪಲ್ಲೇ ಕೊಡ್ತಾ ಬರೋಂಥ ಇದು ಫಸ್ಟು ಸೂಜಿ ಕೆಳಗಡೆಯಿಂದನೇ ನಾವು ದಾರನ ಮೇಲೆ ತಗೋಬೇಕು. ಬಟ್ಟೆ ಕೆಳಗಡೆಯಿಂದನೇ ನಾವು ಕುಚ್ಚು ಕಟ್ಟೋದಾದರೆ ಸ್ಯಾರಿನ ಉಲ್ಟಾ ಇಟ್ಕೊಂಡ್ರೆ ಬೆಸ್ಟು. ಬೇಬಿ ಕುಚ್ಚು ಕಟ್ಟೋದಾದರೆ ಈ ಥರ ಬೇಬಿ ಕುಚ್ಚಲ್ಲೇ ಡಿಸೈನ್ ಕಟ್ತೀವಿ ಅಂದರೆ ಸೀರೆನೇ ಇರಬೇಕು. ನೋಡಿ, ನಾನು ಲೆಂತು ಇಷ್ಟು ಉದ್ದ ಇಟ್ಕೋತಾ ಇದ್ದೀನಿ. ಇಟ್ಕೊಂಡು ಈ ಎಮ್ಮಿಂಗ್ ಸೂಜಿ ದಾರನ ಇದು ಮಧ್ಯದಲ್ಲೇ ಇಟ್ಕೋಬೇಕು. ನೋಡಿ, ಈ ರೀತಿ ಎಮ್ಮಿಂಗ್ ಸೂಜಿ ಮತ್ತು ಜರಿ ಥ್ರೆಡ್ಡು ಎಮ್ಮಿಂಗ್ ಸೂಜಿಗೆ ಜರಿ ಥ್ರೆಡ್ ಪೋಣಿಸಿದ್ವಲ್ಲ, ಆ ದಾರನ ಇಟ್ಕೊಂಡು ಈ ದಾರದ ಮಧ್ಯದಿಂದ ನಾವು ಸೂಜಿ ತಗೋಬೇಕು. ಆಮೇಲೆ ಎಲ್ಲ ದಾರನೂ ಸೇರಿಸಿ ಒಂದು ಲಾಕ್ನ ಮಾಡ್ಕೋಬೇಕು. ನೋಡಿ, ಈ ರೀತಿ ಎಲ್ಲ ದಾರನೂ ಸೇರಿಸಿ ಒಂದು ಲಾಕ್ನ ಮಾಡ್ಕೋಬೇಕು. ಎಲ್ಲ ದಾರನೂ ಸೇರಿಸಿ ಒಂದು ಲಾಕ್ ಮಾಡ್ಕೋಬೇಕು. ಆದಮೇಲೆ ಇದು ಮಧ್ಯ ಸೂಜಿಯಿಂದ ನಾವು ದಾರ ತಗೊಂಡು ನಾವು ಟ್ರಿಮ್ಮರ್ ಸಹಾಯದಿಂದ ಈ ದಾರನ ಜರಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಹಾಗೆಯೇ ಈ ದಾರ ಇಷ್ಟುದ್ದ, ನಿಮಗೆ ಎಷ್ಟುದ್ದ ಜಡೆ ಕುಚ್ಚಬೇಕು ಅಷ್ಟುದ್ದ ಬಿಟ್ಕೊಂಡು ಆ ದಾರನೂ ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಈ ದಾರನ 3 ಪಾರ್ಟಾಗಿ ಡಿವೈಡ್ ಮಾಡ್ಕೋಬೇಕು. ಅದೊಂದೇ ದಾರನ ನಾವು 3 ಭಾಗವಾಗಿ ಡಿವೈಡ್ ಮಾಡೋಣ. 3 ಭಾಗ ಆಗಿ ಡಿವೈಡ್ ಆದಮೇಲೆ ಒಂದು ಜಡೆ ಮತ್ತು ಇನ್ನೊಂದು ಜಡೆಯಲ್ಲಿ ಇನ್ನೊಂದು ಜಡೆ ಮೇಲೆ ಒಂದು, ಮೇಲೆ ಒಂದು. ಮಾಮೂಲಿ ನಾವು ಜಡೆ ಏನಿತ್ತೀವಲ್ಲ ಆ ರೀತಿ ಎಣ್ಕೊಂಡು ಬರಬೇಕು. ಈ ರೀತಿ ಜಡೆ ಎಣ್ಣದ ಮೇಲೆ
ಸೇಮ್ ಕೆಳಗಡೆ ಮೇಲ್ಗಡೆ ನಾಟ್ ಹಾಕಿದ್ವಲ್ಲ ಅದೇ ರೀತಿ ನಾಟ್ ಹಾಕೋಬೇಕು. ಇದರಿಂದನೇ ತಗೊಂಡು ಮತ್ತೊಂದು ರೌಂಡ್ ಬಂದು ಮತ್ತೆ ಸೇಮ್ ಸೂಜಿ ಕೆಳಗಡೆಯಿಂದ ದಾರ ಈ ರೀತಿ ಒಂದು 3 ರೌಂಡ ನಾವು ಮಾಡ್ಕೋಬೇಕು. ನಮಗೆ ಲೆಂತ್ ಎಷ್ಟು ಬೇಕು ಆ ಲೆಂತ್ಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಇದಕ್ಕೆ ಮಣಿ ಹಾಕೋದು ಹೇಗೆ ಅಂದರೆ ಇದೇ ದಾರದ ಇಂದ ಮಣಿ ಸ್ಟಾರ್ಟ್ ಮಾಡೋಣ. ಹಿಂದೆ ಹೋಗಿ ನಾನು ವೈಟ್ ಮಣಿ ತಗೊಂಡಿದ್ದೀನಿ, ನೀವು ಗೋಲ್ಡ್ ಮಣಿ ಏನು ಬೇಕಾದರೂ ತಗೋಬೋದು. ನಾನು ವೈಟ್ ಮಣಿ ಯೂಸ್ ಮಾಡ್ತಿರೋ ಕಾರಣ ಕಲರ್ ಹೋಗಲ್ಲ ಅಂತ. ಹಾಕಿ ಮತ್ತೆ ಇನ್ನೊಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಅಲ್ಲಿಗೆ ಇನ್ನೊಂದು ಮಣಿ. ಮತ್ತೆ ಮೇಲ್ಗಡೆಗೆ ಇನ್ನೊಂದು ಮಣಿ. ನೋಡಿ ಈ ರೀತಿ ಜಡೆ ಕುಚ್ಚು ಹಾಕಂತಿದ್ದು. ನೋಡಿ ಈ ರೀತಿ ಜಡೆ ಕುಚ್ಚು ಹಾಕಂತಿದ್ದು. ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ ಹೇಗೆ ಜಡೆ ಕುಚ್ಚು ಹಾಕೋದು ಅಂತ, ಬನ್ನಿ ನೋಡ್ಕೊಬರೋಣ. ಮತ್ತೆ ಒಂದು ಫಿಂಗರ್ ಗ್ಯಾಪ್ ಕೊಟ್ಟು ಈಗ ನಾವು ನೀಡಲ್ಗೆ ಜರಿ ಥ್ರೆಡ್ನ ಪೋಣಿಸ್ಬೇಕು. ನಾವು ಈ ರೀತಿ ಇಟ್ಕೊಂಡು ಇದ್ರ ಮಧ್ಯದಿಂದ ಮೇಲ್ ಬಂದು ಈ ರೀತಿ ಹೀಗೆ ನೋಡಿ ಈ ರೀತಿ 3 ಇಂದ 4 ನಾಟ್ನ ಹಾಕೋಬೇಕು. ಸೇಮ್ ಸೂಜಿ ಕೆಳಗಡೆಯಿಂದ ದಾರ, ಮತ್ತೆ ಈ ಸೂಜಿ ಕೆಳಗಡೆಯಿಂದ ದಾರ, ಮತ್ತೆ ಮೇಲಿಂದ ದಾರ. ಮತ್ತೆ 4-5 ನಾಟ್ ಆದಮೇಲೆ ಇದನ್ನ ಮಧ್ಯದಿಂದ ತಗೋಬೇಕು. ನಿಮಗೆ ಎಷ್ಟು ಉದ್ದ ಕುಚ್ಚಿಗೆ ಲೆಂತ್ ಬೇಕೋ ಅಷ್ಟು ಉದ್ದ ನೋಡಿ ಕಟ್ ಮಾಡಿಕೊಂಡು
ಇದನ್ನು ನಾವು ಈಗ ಜಡೆ ಟೈಪ್ ಎಣ್ಕೋಬೇಕು. ಜಡೆ ಟೈಪ್ ಎಣಿಯೋದಕ್ಕೆ ಇದನ್ನ ನಾವು 3 ಭಾಗ ಈ ರೀತಿ ಡಿವೈಡ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ 3 ಭಾಗ ಆಗಿ ಡಿವೈಡ್ ಮಾಡಿಕೊಂಡು ಮಾಮೂಲಿ ನಾವು ಜಡೆ ಎಣ್ಕೋತೀವಲ್ಲ ಅದೇ ರೀತಿ ಜಡೆ ಬರಬೇಕು. ಈ ರೀತಿ 3 ಡಿವೈಡರ್ಲಿ ನಾವು ಜಡೆ ಎಣ್ಕೋತಾ ಬರಬೇಕು. ಆದಮೇಲೆ ಇದನ್ನ ಸಮ ಇಟ್ಕೊಂಡು 2 ಜಡೆನೂ ಒಂದೇ ಸಮ ಎಣಿಬೇಕಾಗತ್ತೆ, ಒಂದು ಏರುಪೇರು ಎಣಿಯೋಗಿಲ್ಲ. ಈಗ ನಾವು ಇಲ್ಲಿಗೂ ಒಂದು 2 ರಿಂದ 3 ನಾಟ್ನ ಹಾಕೊಳ್ಳೋಣ. ನಾಟ್ ಬಂದು ಎಲ್ಲದಕ್ಕೂ ಸೇಮೇ ಇರುತ್ತೆ, ನಾಟ್ ಏನು ಚೇಂಜ್ ಆಗಲ್ಲ. ನೆಕ್ಸ್ಟ್ ನಾನು ಇಲ್ಲಿ ಎಲ್ಲದಕ್ಕೂ ಒಂದೊಂದು 3mm ಮಣಿ ಹಾಕ್ತಾ ಇದ್ದೀನಿ, ಚೆನ್ನಾಗಿ ಕಾಣಲಿ ಅಂತ. ಹಾಕಿ ಹಿಂದೆ ತಿರುಗಿಸಿ ನಾಟ್ ಹಾಕೋದ್ನ ಒಳಗಡೆಯಿಂದನೇ ನಾವು ದಾರನ ಹಿಂಗೆ ತಗೊಂಡು ಕಟ್ ಮಾಡ್ಕೋಬೇಕು. ಈಗ ಈ ಬೇಬಿ ಕುಚ್ಚು ಎಷ್ಟು ಲೆಂತ್ ಇದೆ ಆ ಲೆಂತ್ ಸಮವಾಗಿ ನಾನು ಈ ದಾರನ ಕಟ್ಕೊತಾ ಇದ್ದೀನಿ. ಈಗ ಜರಿ ಥ್ರೆಡ್ ಸಾಕಾಗಿಲ್ಲ ಫ್ರೆಂಡ್ಸ್, ನಿಮ್ಗೆ ಈ ರೀತಿ ಉದ್ದ ಉದ್ದ ಬಿಡ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ ಅಂದರೆ ಇವೆರಡನ್ನೂ ಸೇರಿಸಿ ಹಿಂಗೊಂದು ನಾಟ್ ಹಾಕೋಬೋದು. ಅದನ್ನು ಹೇಗೆ ಅದು ಅಂತ ತೋರಿಸ್ತೀನಿ, ಈಗ ನೋಡ್ಕೊಳ್ಳಿ. ಮತ್ತೆ ನಾನೀಗ ಜರಿ ಥ್ರೆಡ್ನ ಇಲ್ಲಿಗೆ ಎಮ್ಮಿಂಗ್ ಸೂಜಿಗೆ ಪೋಣಿಸ್ತಾ ಇದ್ದೀನಿ. ಇದಕ್ಕೊಂದು ನಾಟು, ನೀವು ಅದು ಹಾಕ್ಬಿಟ್ಟು ಈ ಥರ ಯಾವ್ದಾದ್ರು ಒಂದು ಫ್ಲವರ್ ಮಣಿನ ಹಾಕ್ಕೋಬೋದು. ನೀವು ಬೇಕು ಅಂದರೆ ಬೇಬಿ ಕುಚ್ಚನ್ನ ಇದೇ ರೀತಿ ಬಿಟ್ಕೋಬೋದು. ನಿಮಗೆ ಈ ರೀತಿ ಬೇಡ ಅಂದರೆ ಈ 2 ಜಡೆನೂ ಸೇರಿಸಿ ಮತ್ತು ಒಂದು ನಾಟ್ ಹಾಕೋಬೇಕಾಗತ್ತೆ. ನೋಡಿ, ನಾನು 2 ಜಡೆನೂ ಈ ರೀತಿ ಸಮವಾಗಿ ಇಟ್ಕೊಂಡು ಅದ್ರ ಮಧ್ಯದಿಂದನೇ ನಾಟ್ ಹಾಕೋದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ರೀತಿ ಜಡೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಬೇಕಾದ್ರೆ ನೀವು ಹಂಗೆ ಕೂಡ ಬಿಡ್ಕೋಬೋದು, ಇಲ್ಲ ನನಗೆ ಮನಿ ಬೇಕು ನೀವು ಮನಿ ಕೂಡ ಅಟ್ಯಾಚ್ ಮಾಡ್ಕೋಬೋದು. ಮಣಿ ಹೇಗೆ ಹಾಕೋಬೇಕು ಅಂದರೆ ನೋಡಿ, 2 ನಾಕ್ ಆದಮೇಲೆ ನಿಮ್ಮದು ಮಣಿ ಏನಿದೆ ಅದನ್ನ ಇದ್ರೊಳಗಡೆ ಹಾಕಿ ನೋಡಿ, ಮಧ್ಯದಲ್ಲಿ ಈ ರೀತಿ ಮಣಿ ಇಟ್ಕೊಂಡು
ಒಂದೆರಡು ಮಣಿ ಒಳಗಡೆಯಿಂದ 2 ರೌಂಡ್ ಬಂದರೆ ಸಾಕು. ಮಣಿ ಹೀಗೆ ಕರೆಕ್ಟಾಗಿ ನೀಟಾಗಿ ಕೂರುತ್ತೆ. ನೀಟಾಗಿ ಕೂರುತ್ತೆ. ಈಗ ಈ ದಾರನ ನಾವು ಹಿಂದೆ ತಿರುಗಿಸಿ ಈ ಮಧ್ಯದಿಂದ ಕೆಳಗಡೆ ತಗೋಬೇಕು. ನೋಡಿ ಕುಚ್ಚು ಈಗ ಈ ರೀತಿ ಕಾಣಿಸುತ್ತೆ.